ಅವಳ ಕನ್ನಡ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಬಂದ ವಿಡಿಯೋಗಳನ್ನ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಚಾಮರಾಜನಗರ ಲೋಕಸಭಾ ಟಿಕೆಟ್ ಕಾಂಗ್ರೆಸ್ ಆಕಾಂಕ್ಷಿಯಾಗಿದ್ದಂಥ ಪ್ರಬಲ ಆಕಾಂಕ್ಷಿಯಾಗಿದ್ದಂಥ ಮಾಜಿ ಶಾಸಕ ಜೆ.ಎನ್. ನಂಜುಂಡಸ್ವಾಮಿ ಅವರು ಕಳೆದ ಒಂದು 2-3 ದಿನಗಳಿಂದ ಆದಂತಹ ಬೆಳವಣಿಗೆ, ಟಿಕೆಟ್ ವಂಚನೆಯಲ್ಲಿ ಅಥವಾ ಟಿಕೆಟ್ ಸಂಧಾನದಲ್ಲಿ ಇದ್ದಂಥ ಅಸಮಾಧಾನದ ಬಗ್ಗೆ ಬೇಸರ ವ್ಯಕ್ತಪಡಿಸುತ್ತಿರುವ ಹಿನ್ನೆಲೆ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಮುಖ್ಯಮಂತ್ರಿಗಳ ಆಪ್ತ ನಾಯಕರಾದಂತಹ ಎಚ್.ಸಿ. ಮಾದೇವಪ್ಪನವರು ನೇರವಾಗಿ ತಮ್ಮ ಬೆಂಬಲಿಗರು, ಮುಖಂಡರುಗಳ ಜೊತೆ, ಮಾಜಿ ಶಾಸಕರು, ಹಾಲಿ ಶಾಸಕರುಗಳ ಜೊತೆ ಜೆ.ಎನ್. ನಂಜುಂಡಸ್ವಾಮಿ ಮನೆಗೆ ಭೇಟಿ ಕೊಟ್ಟರು. ಈ ಸಂದರ್ಭದಲ್ಲಿ ಇದ್ದಂತಹ ಬೇಸರ, ಮುನಿಸುಗಳು, ಕೋಪ, ತಾಪಗಳು, ಪಕ್ಷದಲ್ಲಿದ್ದಂಥ ಅಸಮಾಧಾನಗಳು, ಸಣ್ಣ ಪುಟ್ಟ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿದ್ದಂಥ ಬೇಸರಗಳನ್ನು ಕುರಿತು ಚರ್ಚೆ ಮಾಡುವ ದೃಷ್ಟಿಯಲ್ಲಿ ಒಂದೆಡೆ ಕುಳಿತು ಮತ್ತು ಮುಖ್ಯಮಂತ್ರಿಗಳ ಬಳಿ ಜೆ.ಎನ್. ನಂಜುಂಡಸ್ವಾಮಿಗೆ ಯಾವುದರ ಒಂದು ಅಧಿಕಾರವನ್ನು ಪ್ರಾಪ್ತಿ ಮಾಡುವುದರ ಬಗ್ಗೆ ಅಥವಾ ಮುಂದಿನ ನಿರ್ಧಾರದ ಬಗ್ಗೆ ಮುಖ್ಯಮಂತ್ರಿಗಳಿಂದ ಪೂರ್ಣವಾದ ಭರವಸೆ ನೀಡುವುದರ ಬಗ್ಗೆ ಹಿರಿಯರ ಜೊತೆ ಮಾತನಾಡುವುದಾಗಿ ಮಾದೇವಪ್ಪ ಅವರು ಸುದ್ದಿಗಾರರ ಜೊತೆ ಮತ್ತು ಮುಖಂಡರ ಜೊತೆ ನಂಜುಂಡಸ್ವಾಮಿ ಬೆಂಬಲಿಗರ ಜೊತೆ ಮಾತನ್ನು ಹೇಳಿದರು. ಈ ಸಂದರ್ಭದಲ್ಲಿ ಜೆ.ಎನ್. ನಂಜುಂಡಸ್ವಾಮಿಗೆ ಆಗಿದ್ದಂತಹ ಬೇಸರವನ್ನು ಸರಿಪಡಿಸಲು ಮಾಜಿ ಶಾಸಕ, ಹಿರಿಯ ರಾಜಕಾರಣಿಯಾದಂಥ ಎಸ್ ಜಯಣ್ಣ, ಕೊಳ್ಳೇಗಾಲ ಕ್ಷೇತ್ರ ಶಾಸಕರಾದ ಎ.ಆರ್. ಕೃಷ್ಣಮೂರ್ತಿ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರುಗಳು, ಜಿಲ್ಲಾ ಮುಖಂಡರುಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಮಟ್ಟದ ಪದಾಧಿಕಾರಿಗಳು ಹಾಗೂ ವಿವಿಧ ಚುನಾಯಿತ ಪ್ರತಿನಿಧಿಗಳು, ಮಾಜಿ ಚುನಾಯಿತ ಪ್ರತಿನಿಧಿಗಳು ಹಾಗೂ ವಿವಿಧ ಭಾಗದಿಂದ ಬಂದಿದ್ದ ಅನೇಕ ಮುಖಂಡರುಗಳು ಕುಳಿತು ಚರ್ಚೆ ಮಾಡಿದರು. ಈ ಸಂದರ್ಭದಲ್ಲಿ ಅವರಿಗೆ ಒಂದಷ್ಟು ಅಸಮಾಧಾನಗಳಿದ್ದಾವೆ. ಇದು ಒಂದೆಡೆ ಸೇರಿ ಎಲ್ಲರೂ ಕುಳಿತು ಮಾತನಾಡುತ್ತಿದ್ದರಿಂದ, ಒಂದೆಡೆ ಸೇರಿದ್ದರಿಂದ ಒಂದಷ್ಟು ಸಮಾಧಾನ ಆಗಿರಬಹುದು ಅಂತ ಎನ್ನಲಾಗಿದೆ. ಬಹುತೇಕ ಸುನಿಲ್ ಬೋಸ್ಗೆ ಟಿಕೆಟ್ ಖಚಿತ ಎಂಬುದನ್ನು ಸ್ಪಷ್ಟಪಡಿಸುತ್ತಿದ್ದ ಮುಖಂಡರುಗಳು ಅದನ್ನು ಅಧಿಕೃತವಾಗಿ ಬಹಿರಂಗಪಡಿಸದೆ ಮುಖ್ಯಮಂತ್ರಿಗಳ ಬಳಿ ಜೆ.ಎನ್. ನಂಜುಂಡಸ್ವಾಮಿ ಅವ್ರನ್ನ ಕರೆದು ಹೋಗಿ ನೇರವಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳನ್ನು ನೇರವಾಗಿ ಭೇಟಿ ಮಾಡಿ ಅವರಿಗೆ ಎಲ್ಲವನ್ನು ಮನವರಿಕೆ ಮಾಡಿ ಮುಂದಿನ ನಿರ್ಧಾರದ ಬಗ್ಗೆ ಜೆ.ಎನ್. ನಂಜುಂಡಸ್ವಾಮಿಗೆ ಯಾವುದಾದರೂ ಸಂದರ್ಭದಲ್ಲಿ ಉತ್ತಮವಾದ ಅವಕಾಶವನ್ನು ಕಲ್ಪಿಸುವ ಬಗ್ಗೆ ಮುಖ್ಯಮಂತ್ರಿಗಳಿಂದ ಪೂರ್ಣವಾದ ಭರವಸೆಯನ್ನು ಕೊಡುವುದಾಗಿ ಅಥವಾ ಕೊಡಿಸುವುದಾಗಿ ಅಥವಾ ಹೇಳುವುದಾಗಿ ಅಥವಾ ಅವರಿಗೆ ಒತ್ತಡ ತರುವುದಾಗಿ ಮುಖಂಡರುಗಳನ್ನು ಕರೆದುಕೊಂಡು ಹೋಗಿದ್ದಂತಹ ಎಚ್.ಸಿ. ಮಾದೇವಪ್ಪನವರು ನೇರವಾಗಿ ಜೆ.ಎನ್. ನಂಜುಂಡಸ್ವಾಮಿ ಅವರನ್ನ ಕರೆದು ಸ್ಥಳಕ್ಕೆ ಮೈಸೂರಿಗೆ ಕರೆದುಕೊಂಡು ಹೋಗಿದ್ದಾರೆ ಎನ್ನಲಾಗಿದೆ. ಹಾಗೂ ಜೊತೆ ಅನೇಕ ಬೆಂಬಲಿಗರು, ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಮತ್ತು ಈ ಸಂದರ್ಭದಲ್ಲಿ ಮನೆಗೆ ಭೇಟಿ ನೀಡಿದಂಥ ಮಾದೇವಪ್ಪನವರು ಸುದ್ದಿಗಾರರ ಜೊತೆ ಮತ್ತು ಮುಖಂಡರುಗಳ ಜೊತೆ, ಮಾಜಿ ಶಾಸಕರು ಮತ್ತು ಕೊಳ್ಳೇಗಾಲ ಕ್ಷೇತ್ರ ಶಾಸಕರಾದ ಎ.ಆರ್. ಕೃಷ್ಣಮೂರ್ತಿಯವರ ಜೊತೆ ಅಧಿಕೃತವಾಗಿ ಎಲ್ಲ ವಿಷಯಗಳನ್ನು ಬಹಿರಂಗವಾಗಿ ಮಾತನಾಡೋಕ್ಕಾಗದೆ ಕೆಲವೊಂದು ಸಂದರ್ಭದಲ್ಲಿ ಎಲ್ಲವನ್ನು ಕುಳಿತು ಚರ್ಚೆ ಮಾಡಿ ಒಂದೆಡೆ ಒಂದು ರೂಪಕ್ಕೆ ಬರುವುದಾಗಿ ಮತ್ತು ಅಧಿಕೃತವಾಗಿ ಈ ದಿನ ರಾತ್ರಿ ಈ ದಿನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡೋದಾಗಿ ಹೇಳಿದರು. ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಬಹುತೇಕ ತಮ್ಮ ಪುತ್ರ ಪ್ರಬಲ ಆಕಾಂಕ್ಷಿಯಾಗಿರುವಂಥ ತಾನೂ ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದೆ ಮತ್ತು ನಂಜುಂಡಸ್ವಾಮಿಯವರು ಕೂಡ ಈ ಕ್ಷೇತ್ರಕ್ಕೆ ಆಕಾಂಕ್ಷಿಯಾಗಿದ್ದರು. ಅದರ ನಂತರ ಸುನಿಲ್ ಬೋಸ್ ಹೆಸರಿತ್ತು. ಹಾಗಾಗಿ ಅನಿವಾರ್ಯ ಕಾರಣಗಳಿಂದ ಮತ್ತು ಪ್ರಮುಖ ಎಲ್ಲರ ಅಭಿಪ್ರಾಯದಂತೆ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಕೊಡಲು ಎಲ್ಲರೂ ಕಾಂಗ್ರೆಸ್ ಮುಖಂಡರುಗಳು ಮತ್ತು ಹಿರಿಯ ನಾಯಕರ ಒತ್ತಡದ ಮೇರೆಗೆ ಅವಕಾಶ ಕಲ್ಪಿಸಲಾಗಿದೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದೆಡೆ ಕುಳಿತು ಪಕ್ಷವನ್ನು ಗೆಲ್ಲಿಸಲು, ಚಾಮರಾಜನಗರ ಕ್ಷೇತ್ರದಿಂದ ಗೆಲ್ಲಿಸಲು, ಪಕ್ಷದಲ್ಲಿ ಒಗ್ಗಟ್ಟು ಕಾಪಾಡಲು ಅಸಮಾಧಾನ ಆಗಿದ್ದರ ಬಗ್ಗೆ ಅಥವಾ ಟಿಕೆಟ್ ವಂಚನೆ ಆಗಿದ್ದರ ಬಗ್ಗೆ, ಟಿಕೆಟ್ ವಂಚಿತರಾಗಿದ್ದಂತಹ ಜೆ.ಎನ್. ನಂಜುಂಡಸ್ವಾಮಿಯನ್ನು ನೇರವಾಗಿ ಎಲ್ಲ ಮುಖಂಡರು ಸಂಪರ್ಕ ಮಾಡಿ ಸ್ಥಳಕ್ಕೆ ಭೇಟಿ ನೀಡಿ ಅವ್ರ ನಿವಾಸಕ್ಕೆ ಭೇಟಿ ನೀಡಿ ಎಲ್ಲವನ್ನು ಚರ್ಚಿಸಿ ಒಂದಷ್ಟು ಅಸಮಾಧಾನದ ಹೊಗೆಯನ್ನು ಆರಿಸುವ, ತಣಿಸುವ ಮತ್ತು ಪ್ರಯತ್ನವನ್ನು ಇಲ್ಲಿ ಮಾಡಿದ್ದಾರೆ ಎನ್ನಲಾಗಿದೆ. ಬಹುತೇಕವಾಗಿ ಸುನಿಲ್ ಬೋಸ್ ಅವರು ಟಿಕೆಟ್ ಘೋಷಣೆ ಆಗುವುದು ಗುರುವಾರ ಅಧಿಕೃತವಾಗಿ ಎಲ್ಲ ಕಡೆ ಪ್ರಚಾರಕ್ಕೆ ಬಂದಿದ್ದಾದರೂ ಅದನ್ನು ಬಹುತೇಕವಾಗಿ ಗೌಪ್ಯವಾಗಿ ಇಡಲಾಗಿತ್ತು ಮತ್ತು ಅಧಿಕೃತವಾಗಿ ಘೋಷಣೆ ಮಾಡಲಿಲ್ಲ. ಸುನಿಲ್ ಬೋಸ್ ಹೆಸರು ಕಳೆದ ಒಂದು ವಾರ 4 ದಿನಗಳಿಂದನೂ ಕೂಡ ಇದು ಪ್ರಚಾರಕ್ಕೆ ಇದ್ದರೂ ಸಹ ಜೆ.ಎನ್. ನಂಜುಂಡಸ್ವಾಮಿಯವರು ಕೂಡ ಪ್ರಬಲ ಪೈಪೋಟಿ ನೀಡಿದ್ದಾರೆ ಎನ್ನಲಾಗಿದೆ. 3 ಬಾರಿ ದೆಹಲಿ ಪ್ರವಾಸ ಮಾಡಿದ್ದಂತಹ ಜೆ.ಎನ್. ನಂಜುಂಡಸ್ವಾಮಿ ಅವರು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿಗಳಾಗಿದ್ದಂತಹ ಡಿ ಕೆ ಶಿವಕುಮಾರ್ ಅವರು, ಕೆಪಿಸಿ ಅಧ್ಯಕ್ಷರು ಸಹ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಸೇರಿದಂತೆ ಅನೇಕ ಮುಖಂಡರುಗಳ ಜೊತೆ ತಾವು ಈ ಬಾರಿ ಚಾಮರಾಜನಗರ ಲೋಕಸಭಾ ಟಿಕೆಟ್ ಆಕಾಂಕ್ಷಿಯಾಗಿ ನಿರ್ವಹಿಸಲು ಅವಕಾಶ ಕಲ್ಪಿಸಬೇಕೆಂದು ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ಆದರೆ ಅದು ಯಾವುದೂ ಕೂಡ ಫಲ ನೀಡಲಿಲ್ಲ, ದುರದೃಷ್ಟ ಅಂತ ಹೇಳ್ಕೊಂಡ್ರು ಅವರು. ಅಥವಾ ಈ ಬಾರಿ ನನಗೆ ಯಾವುದು ಕೈ ತಪ್ಪಿಸ್ತು ಅಂತ ಗೊತ್ತಿಲ್ಲ, ನನಗೆ ಇದೊಂದು ಅವಕಾಶವನ್ನು ಕಲ್ಪಿಸಬೇಕಾಗಿತ್ತು, ಅದು ತಪ್ಪಿದೆ. ಆದರೂ ಪಕ್ಷ ನಿಷ್ಠೆ, ಪಕ್ಷದ ಗೆಲುವಿಗೆ ಮತ್ತು ಪಕ್ಷದ ಬೆಳವಣಿಗೆಗೆ ತಾನು ಪೂರಕವಾಗಿ ಕಾರ್ಯನಿರ್ವಹಿಸುವುದಾಗಿ ಜೆ.ಎನ್. ನಂಜುಂಡಸ್ವಾಮಿ ಅವರು ಈ ಸಂದರ್ಭದಲ್ಲಿ ಸುದ್ದಿಗಾರರ ಜೊತೆ ಮತ್ತು ಹಿರಿಯ ನಾಯಕರಿಗೆ ಎಲ್ಲರ ಬಹಿರಂಗವಾಗಿ ಯಾವುದೇನು ಗುಪ್ತ ಮಾತುಕತೆಯನ್ನು ಜೆ.ಎನ್. ನಂಜುಂಡಸ್ವಾಮಿ
ಎಲ್ಲವೂ ಕೂಡ ಬಹಿರಂಗವಾಗಿ ಮಾತಾಡಿ ಎಲ್ಲವನ್ನು ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಈ ಸಂದರ್ಭದಲ್ಲಿ ಅವರಿಗೆ ಸ್ಥಳೀಯವಾಗಿ ಬಂದಿದ್ದಂಥ ಎಲ್ಲ ಮುಖಂಡರ ಜೊತೆ ಸೌಜನ್ಯದ ಮಾತುಕತೆ ಭೇಟಿ, ಅನೌಪಚಾರಿಕ ಮಾತು ಮತ್ತು ಬಹಿರಂಗವಾಗಿ ಮಾತಿತ್ತು. ಈ ಸಂದರ್ಭದಲ್ಲಿ ಮಾನೂರು ಕ್ಷೇತ್ರದ ಮಾಜಿ ಶಾಸಕರಾದ ನರೇಂದ್ರ ಸಹ ಹಾಜರಿದ್ದರು ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಮರಿಸ್ವಾಮಿ ಹಾಗೂ ಪದಾಧಿಕಾರಿಗಳು, ಮುಖಂಡರು ಒಂದಷ್ಟು ಜನ ಮತ್ತು ಕೊಳ್ಳೇಗಾಲ ಮುಖಂಡರುಗಳು ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಹಾಜರಿಗೆ ಸಾಥ್ ನೀಡಿದರು. ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಬಹಿರಂಗವಾಗಿ ಯಾವುದೇ ಚರ್ಚೆ ಬರೆದಿದ್ದರೂ ಕೂಡ ಈ ಬಹಿರಂಗವಾಗಿ ಇಷ್ಟೊಂದು ಜನ ಮುಖಂಡಗಳು, ನೂರಾರು ಮುಖಂಡರ ಸಮ್ಮುಖದಲ್ಲಿ ಇವೆಲ್ಲ ಮಾತಾಡೋದು ಕಷ್ಟ ಆಗ್ಬೋದು. ಒಂದೆಡೆ ಕುಳಿತು ಇವರೆಲ್ಲ ಕುಳಿತು ಮಾತಾಡ್ತಾರೆ ಅಂತ ಭಾವನೆ ಇದೆ. ಅದು ರಾತ್ರಿ ಮೈಸೂರಲ್ಲಿ ಕುಳಿತು ಮಾತಾಡಿದ್ರು, ಇಲ್ಲ ಮುಖ್ಯಮಂತ್ರಿಗಳು ಅಂತೂ ಜೇನಂಜಸ್ವಾಮಿ ಕಾಂಗ್ರೆಸ್ ಮುಖಂಡಗಳು ಮತ್ತು ಉಸ್ತುವಾರಿ ಜೇನಂಜಸ್ವಾಮಿ ನಿವಾಸದಲ್ಲಿ ನಡೆದಂತಹ ಒಂದಷ್ಟು ಅನೌಪಚಾರಿಕ ಮಾತಿನಿಂದ ಎಲ್ಲರಿಗೂ ಕೂಡ ಒಂದು ರೀತಿ ಖುಷಿ ವಾತಾವರಣ ಇತ್ತು. ನಂಜುಂಡಸ್ವಾಮಿ ಅವರಿಗೆ ಸಚಿವ ಮಾದೇವಪ್ಪನವರು ಸನ್ಮಾನ ಮಾಡೋ ಜೊತೆಗೆ ಒಂದಷ್ಟು ಭರವಸೆಗಳು, ಒಂದಷ್ಟು ಪ್ರೀತಿ ವಿಶ್ವಾಸಗಳಿಂದ ಕಂಡರು. ನಂಜುಂಡಸ್ವಾಮಿ ಅವರು ಕೂಡ ಮಾದೇವಪ್ಪನವರಿಗೆ ಪ್ರೀತಿಯ ಆಧಾರ ಅಭಿಮಾನದಿಂದ ಮಾಲಾರ್ಪಣೆ ಮಾಡಿ ಅವರಿಗೆ ಮನೆಗೆ ಬಂದವ್ರನ್ನ ಗೌರವ ಅತಿಥಿಗಳನ್ನು ಸತ್ಕಾರ ಮಾಡೋದ್ರ ಜೊತೆಗೆ ಸುನೀಲ್ ಬೋಸ್ಗೆ ಶುಭ ಹಾರೈಸಿದರು. ಚುನಾವಣಾ ಸಂದರ್ಭದಲ್ಲಿ ರಾಜಕೀಯವಾಗಿ ನಡೆಯುವಂತಹ ಅನೇಕ ಡ್ರಾಮಾಗಳು ಇದ್ದೇ ಇರ್ತವೆ. ಅವೆಲ್ಲ ಚುನಾವಣಾ ಸಂದರ್ಭದಲ್ಲಿ ಒಂದಷ್ಟು ಕೋಪ, ಮುನಿಸು, ತಾಪಗಳು ಇದ್ದೇ ಇರ್ತವೆ. ಹಾಗಾಗಿ ಪಕ್ಷದ ಮೇಲೆ ಅವೆಲ್ಲ ಒಗ್ಗಟ್ಟಾಗಿ ಎಲ್ಲರೂ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಜೊತೆ ಕೈ ಜೋಡಿಸಿ ಕಾರ್ಯನಿರ್ವಹಣೆ ಮಾಡುವುದರ ಜೊತೆಗೆ ಪಕ್ಷವನ್ನು ಗೆಲ್ಲಿಸಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಮತ್ತು ಮುಖ್ಯಮಂತ್ರಿಗಳ ಕಟ್ಟಾಜ್ಞೆ ಆಗಿದ್ದರಿಂದ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳ ಆದೇಶವನ್ನು ಪಾಲಿಸಿದ್ದಾರೆ ಅಂತ ಹೇಳಾಗಿದೆ. ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತಿರ್ತೀನಿ. ಅಲ್ಲಿವರೆಗೂ ಹವಳ ನ್ಯೂಸ್ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ. ನಮಸ್ಕಾರ.